ಶಿವಮೊಗ್ಗ ತೀರ್ಥಹಳ್ಳಿ ತುಂಗಾ ತೀರದಲ್ಲಿ ಟ್ರಯಲ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ಓರ್ವ ಉಗ್ರನಿಗೆ ಕೋರ್ಟ್ ಶಿಕ್ಷೆಯನ್ನ ಪ್ರಕಟ ಮಾಡಿದೆ. A10 ಅರ್ಫತ್ ಅಲಿಗೆ 6 ವರ್ಷ ಕಠಿಣ ಕಾರಾಗೃಹ ಶಿಕ್ಷೆಯನ್ನ ವಿಧಿಸಿದೆ. ಎನ್ಐಎ ವಿಶೇಷ ನ್ಯಾಯಾಲಯದ ನ್ಯಾಯಮೂರ್ತಿ ಕೆಂಪರಾಜು ಅವರಿಂದ ತೀರ್ಪು ಹೊರಬಂದಿದೆ. ಅರ್ಫತ್ ಅಲಿ ನಿಷೇಧಿತ ಭಯೋತ್ಪಾದಕ ಸಂಘಟನೆ ಇಸ್ಲಾಮಿಕ್ ಸ್ಟೇಟ್ ಸದಸ್ಯ ಉಗ್ರ ಸಂಘಟನೆಗೆ ಸೇರಿಸಿಕೊಂಡಿದ್ದ. ಮುಸಾವಿರ್ ಹುಸೇನ್, ಅಬ್ದುಲ್ ಮತೀನ್ ತಹಾ ಮತ್ತಿತರ ಜೊತೆ ಸೇರಿ ವಿಧ್ವಂಸಕ ಕೃತ್ಯವನ್ನ ನಡೆಸಿದ್ದ. ಎಸಗಲು ಸಾಕಷ್ಟು ಕೃತ್ಯವನ್ನ ಎಸಗೋದಕ್ಕೋಸ್ಕರ ಅಲ್ಲಿ ಪ್ರಯತ್ನವನ್ನ ಸಹ ಸಿದ್ಧತೆಯನ್ನ ಸಹ ಮಾಡಿಕೊಂಡಿದ್ರು. ವಿಚಾರಣೆ ವೇಳೆ ತನ್ನ ತಪ್ಪನ್ನ ಒಪ್ಪಿಕೊಂಡಿದ್ದಾನೆ ಅರಾಫತ್ ಅಲಿ. ತಪ್ಪನ್ನ ಒಪ್ಪಿಕೊಂಡ ಹಿನ್ನೆಲೆ 6 ವರ್ಷ ಜೈಲು, 47,000 ರೂಪಾಯಿ ದಂಡವನ್ನು ವಿಧಿಸಲಾಗಿದೆ. ಎನ್ಐಎ ವಿಶೇಷ ನ್ಯಾಯಾಲಯದ ನ್ಯಾಯಮೂರ್ತಿ ಕೆಂಪರಾಜು ಅವರಿಂದ ತೀರ್ಪು ಹೊರಬಂದಿರುವಂಥದ್ದು. ಅವನೇ ತಪ್ಪನ್ನ ಒಪ್ಕೊಂಡಿದ್ದಾನೆ. ಇಲ್ಲ, ನಾವೇನೋ ಮಾಡೋದಕ್ಕೆ ಹೊರಟಿದ್ವಿ, ಕ್ರಿಮಿನಲ್ ಮೈಂಡಿಂದ ಏನೇನೋ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ವಿ, ಸಿದ್ಧತೆಯನ್ನ ನಡೆಸ್ಕೊಳ್ತಾ ಇದ್ವಿ ಅಂತ ಹೇಳಿ ಅವನೇ ವಿಚಾರಣೆ ವೇಳೆ ಬಾಯ್ಬಿಟ್ಟಿರೋದ್ರಿಂದ ಈಗ ಜೈಲು ಶಿಕ್ಷೆ ಆಗಿದೆ. ಕೇವಲ ಜೈಲು ಶಿಕ್ಷೆ ಅಲ್ಲದೆ 6 ವರ್ಷ ಜೈಲು ಜೊತೆಗೆ 47,000 ರೂಪಾಯಿ ದಂಡವನ್ನ ವಿಧಿಸಲಾಗಿದೆ. ಅವನ ಜೊತೆಗೆ ಸಾಕಷ್ಟು ಜನ ಕೂಡ ಇದ್ದಾರೆ. ಅವರೆಲ್ಲ ಸೇರ್ಕೊಂಡು ವಿಧ್ವಂಸಕ ಕೃತ್ಯವನ್ನ ನಡೆಸೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ರು. ವಿಚಾರಣೆ ವೇಳೆ ನಂದು ತಪ್ಪು ಅಂತ ಹೇಳಿ ಅವನು ಒಪ್ಕೊಂಡಿದ್ದಾನೆ. A10 ಅರ್ಫತ್ ಅಲಿಗೆ 6 ವರ್ಷ ಕಠಿಣ ಕಾರಾಗೃಹ ಜೈಲು ಶಿಕ್ಷೆ.